KSRTC ಮತ್ತು NWKRTC ಅವರ ದಾಖಲೆ ಪರಿಶೀಲನೆ. KSRTC ಅವರ ಈ ಜುಲೈ 13ನೇ ತಾರೀಕಿಗೆ ಲಾಸ್ಟ್ ಒಂದು ವೆರಿಫಿಕೇಷನ್ ಆಗಿತ್ತು. ಈಗ ಎರಡು ಇಲಾಖೆಯವರ ಒಂದು ವೆರಿಫಿಕೇಷನ್ ಮುಕ್ತಾಯ ಆಗಿದೆ. ಹಾಗಾದರೆ ತುಂಬ ಅಭ್ಯರ್ಥಿಗಳು ಈಗ ಟ್ರ್ಯಾಕ್ ಟೆಸ್ಟ್ ಯಾವಾಗ ಪ್ರಾರಂಭ ಮಾಡುತ್ತಾರೆ ಅಂತ ಕಾಯುತ್ತಾ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ, NW ಅವರ ದಾಖಲೆ ಪರಿಶೀಲನೆ ಹಿಂದಿನ ತಿಂಗಳಿನಲ್ಲೇ ಮುಕ್ತಾಯವಾಗಿದೆ. ಆದರೂ ಕೂಡ ಇವರು ಒಂದು ಟ್ರ್ಯಾಕ್ ಟೆಸ್ಟ್ ಮೊದಲು ಹೇಳಿದರು ಅವರು ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡುತ್ತಾರೆ ಅಂತ. ಬಟ್ ಈಗ ನಮಗೆ ಮಾಹಿತಿ ಸಿಕ್ಕಿದ ಪ್ರಕಾರ ಇವರು ಈಗ ಸದ್ಯದಲ್ಲೇ ಯಾವುದೇ ರೀತಿಯಿಂದ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡುವುದಿಲ್ಲ ಅಂತ. ಇವರ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡಲು ಮೊದಲು KSRTC ಅವರ ಟ್ರ್ಯಾಕ್ ಟೆಸ್ಟ್ ಮುಕ್ತಾಯವಾಗಬೇಕು. ಆಮೇಲೆ ಇವರು NW ಅವರು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡುತ್ತಾರಂತ ತಿಳಿಸಿಕೊಟ್ಟಿದ್ದಾರೆ. 2 ತಿಂಗಳಾದರೂ ಆಗಬಹುದು ಇವರ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡಲು. ಅದೇ ರೀತಿ KSRTC ಅವರು ಜುಲೈ ತಿಂಗಳಿನಿಂದ ಅವರು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡುತ್ತಾರಂತ ತಿಳಿಸಿಕೊಟ್ಟಿದ್ದರು. ಬಟ್ ಇವರ ಒಂದು ಹಾಸನ ಟ್ರ್ಯಾಕಿನಲ್ಲಿ ಸೆನ್ಸರಿನ ಕೆಲಸ ಇನ್ನೂ ಕೂಡ ನಡೆಯುತ್ತಾ ಇದೆ. ಆದ ಕಾರಣ ಇವರ ಒಂದು ಟ್ರ್ಯಾಕ್ ಟೆಸ್ಟ್ ಈ ತಿಂಗಳಿನಲ್ಲಿ ಪ್ರಾರಂಭ ಆಗುವುದಿಲ್ಲ. ಮುಂದಿನ ಆಗಸ್ಟ್ ತಿಂಗಳಿನಲ್ಲಿ ಫಸ್ಟ್ ವೀಕಿನಲ್ಲಿ 10ನೇ ತಾರೀಕಿನ ಒಳಗಡೆ ಇವರ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಆಗಬಹುದು. ಹಾಸನದಲ್ಲಿ KSRTC ಅವರು ಎಲ್ಲ ಅಭ್ಯರ್ಥಿಗಳಿಗೆ ಬೇಕಾದವರಿಗೆ ಅವರು ಟ್ರ್ಯಾಕ್ ಟೆಸ್ಟಿನ ಒಂದು ಟ್ರೈನಿಂಗನ್ನು ನೀಡುತ್ತಾ ಇದ್ದರು. ಈಗ ಸೆನ್ಸರಿನ ಕೆಲಸ ಅಲ್ಲಿ ನಡೆಯುತ್ತಾ ಇದೆ. ಆದ ಕಾರಣ ಅವರು ಒಂದು ಹಾಸನದ ಪಕ್ಕದಲ್ಲೇ ಇನ್ನೊಂದು ಮಣ್ಣಿನ ಒಂದು ಟ್ರ್ಯಾಕನ್ನು ಅವರು ರೆಡಿ ಮಾಡಿ ಅಲ್ಲಿ ಅಭ್ಯರ್ಥಿಗಳನ್ನು ಅವರು ಟ್ರ್ಯಾಕ್ ಟೆಸ್ಟ್ ನೀಡುತ್ತಾ ಇದ್ದಾರೆ. ಆದರೆ ಆ ಒಂದು ಟ್ರ್ಯಾಕ್ ಮಣ್ಣಿನ ಆದ ಕಾರಣ ಈಗ ಮಳೆಯು ಬೀಳುತ್ತಾ ಇದೆ. ಆದ ಕಾರಣ ಅಲ್ಲಿ ಚಾರ್ಜಸ್ ಕೂಡ ಸೇಮ್ ಮೊದಲು ಯಾವ ಒಂದು ಸಿಮೆಂಟ್ ರೋಡಿನಲ್ಲಿ ಅವರು ಟೆಸ್ಟನ್ನು ನೀಡುತ್ತಾ ಇದ್ದರು, ಯಾವ ಚಾರ್ಜಸ್ ಅಲ್ಲಿ ತೆಗೆದುಕೊಳ್ಳುತ್ತಾ ಇದ್ದರು ಅದೇ ಸೇಮ್ ಚಾರ್ಜಸ್ ಇಲ್ಲಿ ಕೂಡ ಅವರು ಮಾಡುತ್ತಾ ಇದ್ದಾರೆ. ನೀವು ಅಲ್ಲೇ ಸ್ಟೇ ಮಾಡಿದರೆ ಉಳಿದುಕೊಂಡರೆ ನಿಮಗೆ ಊಟ ತಿಂಡಿ ಎಲ್ಲ 6 ದಿನದ ಒಂದು ಟ್ರೈನಿಂಗನ್ನು ನೀಡಿ 6,000 ಅವರು ಚಾರ್ಜ್ ಮಾಡುತ್ತಾ ಇದ್ದಾರೆ. ಅದೇ ರೀತಿ ನೀವು ಅಪ್ ಆ್ಯಂಡ್ ಡೌನ್ ಅಂದರೆ ಸ್ಟೇ ಮಾಡದೇ ಇದ್ದರೆ ನಿಮಗೆ 4,200ರಷ್ಟು ಅವರು ಚಾರ್ಜ್ ಮಾಡುತ್ತಾ ಇದ್ದಾರೆ. ಬಟ್ ಅಲ್ಲಿ ತುಂಬ ಅಭ್ಯರ್ಥಿಗಳು ಹೇಳಿದ್ದಾರೆ ಅಲ್ಲಿ ತುಂಬ ಮಣ್ಣಿನ ಒಂದು ರೋಡ್ ಆದ ಕಾರಣ ಟ್ರ್ಯಾಕ್ ಆದ ಕಾರಣ ಬಸ್ಸನ್ನು ಚಲಾಯಿಸುವಾಗ ಯಾವುದೇ ರೀತಿಯಿಂದ ಜಡ್ಜ್ಮೆಂಟ್ ಸಿಗುವುದಿಲ್ಲ ಮತ್ತು ಸ್ಲಿಪ್ ಕೂಡ ಆಗುತ್ತದೆ. ನೋಡಿ, ನೀವು ಇಲ್ಲಿ ಮಣ್ಣಿನ ರೋಡನ್ನು ನೋಡಬಹುದು. ನೀವು ಹೋಗುವಾಗ ಯಾಕಂದರೆ 6,000 ಕೊಟ್ಟು ನೀವು ಈ ಒಂದು ಮಣ್ಣಿನ ಟ್ರ್ಯಾಕಿನಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡರೆ ಮುಂದಿನ ದಿನದಲ್ಲಿ ನಿಮಗೆ ಟೆಸ್ಟನ್ನು ಕೊಡುವಾಗ ತೊಂದರೆ ಆಗುತ್ತದೆ. ಆದ ಕಾರಣ ಅಲ್ಲಿ ಒಂದು ಶಾಂತಿನಗರ ಮತ್ತು ಚಿಕ್ಕಮಗಳೂರು ಬೇರೆ ಬೇರೆ ಕಡೆ ಪ್ರೈವೇಟ್ ಟ್ರ್ಯಾಕ್ ಕೂಡ ಇದೆ. ನೀವು ಅಲ್ಲಿ ಜಾಯಿನ್ ಆಗಿ ನಿಮ್ಮ ಒಂದು ಟ್ರೈನಿಂಗನ್ನು ನೀವು ಯಾರು KSRTCಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ, ದಾಖಲೆ ಪರಿಶೀಲನೆ ಆಗಿದೆ ಅಂಥವರಷ್ಟೇ ನೀವು ಈಗ ಟ್ರೈನಿಂಗನ್ನು ಪಡೆದುಕೊಳ್ಳಿ. NW ಅವರು ಸ್ವಲ್ಪ ವೇಟ್ ಮಾಡಿ, ಸದ್ಯದಲ್ಲಿ ಇವರ ಒಂದು ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಆಗುವುದಿಲ್ಲ. ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಇವರ ಎಲ್ಲರ ಒಂದು ಟ್ರ್ಯಾಕ್ ಟೆಸ್ಟ್ ಆದ ಮೇಲೆ ಡ್ರೈವರ್ಗೂ ಕೂಡ ಅವರು ಕಾಲ್ ಮಾಡುತ್ತಾರಂತ ಮಾಹಿತಿ ಬಂದಿದೆ. KSRTCಯಲ್ಲಿ ಓನ್ಲಿ ಡಿಕಮ್ಸಿ ಅವರ ವೆರಿಫಿಕೇಷನ್ ಅಷ್ಟೇ ಆಗಿದೆ. ಇವರ ಒಂದು ಟ್ರ್ಯಾಕ್ ಟೆಸ್ಟ್ ಮುಗಿದ ಮೇಲೆ ಯಾರೆಲ್ಲ ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೂ ಕೂಡ ಅವರ ಒಂದು ದಾಖಲೆ ಪರಿಶೀಲನೆ ಮಾಡುತ್ತಾರೆ.